ಇನ್ನು ಬಾಂಬ್ ಬೆದರಿಕೆಯ ಒಂದು ಮೇಲ್ ಬಂದಿರುವಂತಹ ವಿಚಾರ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಬೆದರಿಕೆಯ ಸಂದೇಶಗಳು ಬರುವುದು ಕಾಮನ್ ಆಗಿದೆ. ಆದರೆ ರಾಜ್ಯಪಾಲರಿಗೆ ಇಮೇಲ್ ಬಂದಿದೆ. ಈ ಬೆದರಿಕೆಯ ಇಮೇಲ್ ಜೈನ ರಮೇಶ್ @outlook.com ಅನ್ನುವಂತಹ ಮೇಲ್ ಐಡಿಯಿಂದ ಬಂದಿರುವಂತಹ ಮೇಲ್ ಆಗಿದೆ. 2 ದಿನದ ಹಿಂದೆ ಬೆದರಿಕೆಯ ಸಂದೇಶವನ್ನ ಕಳಿಸಲಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಎಫ್ಐಆರ್ ಕೂಡ ಆಗಿದೆ. ರಾಜಭವನದ ಅಧಿಕಾರಿ ಕೊಟ್ಟ ಆಧಾರದ ಮೇಲೆ ದೂರಿನ ಆಧಾರದ ಮೇಲೆ ಎಫ್ಐಆರ್ ಆಗಿದೆ. 3X ಬಳಸಿ ರಾಜಭವನ ಸ್ಫೋಟಿಸುವುದಾಗಿ 3DX ಬಳಸಿ ರಾಜಭವನ ಸ್ಫೋಟಿಸುವುದಾಗಿ ಆತ ಬೆದರಿಕೆಯನ್ನ ಒಡ್ಡಿದ್ದಾನೆ. ಎಲ್ಲಿಂದ ಬಂದಿರುವಂತಹ ಮೇಲ್, ಯಾರದ್ದಿದ್ದು, ಹುಸೀಕ್ ಮೇಲ ಏನು, ಇದೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಅದಕ್ಕಾಗಿ ಇದರ ದೂರನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. 2 ದಿನದ ಹಿಂದೆ ಬಂದಿರತಕ್ಕಂತಹ ಮೇಲ್ ಅಂತ ಗಮನಿಸಿಕೊಂಡು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಆ ವ್ಯಕ್ತಿಯ ಹೆಸರಿನಲ್ಲಿ ಬಂದಿರತಕ್ಕಂತಹ ಮೇಲ್ನ ಆಧಾರದ ಮೇಲೆ ಅದರ ಜಾಡನ್ನು ಹುಡುಕುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಏನು ಉದ್ದೇಶ ಇದೆ ಇದರಲ್ಲಿ? ರಾಜಭವನ ಸ್ಫೋಟ ಅಂದರೆ ಲೋಕಭವನ ಅದನ್ನು ಸ್ಫೋಟಿಸೋದ್ರ ಹಿಂದಿನ ಹುನ್ನಾರ ಏನು? ಅಥವಾ ಸಹಜವಾಗಿ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಷ್ಟು ಕ್ಯಾಂಪಸ್ಗಳಿಗೆ, ಶಾಲೆಗಳಿಗೆ ಬರ್ತಾ ಇರ್ತಕ್ಕಂತಹ ಬೆದರಿಕೆಯ ಮೇಲ್ ಮಾದರಿಯಲ್ಲೇ ಇದು ಒಂದು ಆಗಿರಬಹುದಾ ಅಂತ ಎಲ್ಲ ಬೆದರಿಕೆಯ ಮೇಲ್ಗಳು ಬಂದಾಗಲೂ ಕೂಡ ಅಷ್ಟೇ ಸೀರಿಯಸ್ ಆಗಿ ಪರಿಗಣಿಸ್ತಾರೆ ಮತ್ತು ತಲಾಶನ್ನ ಮಾಡ್ತಾರೆ. ಅದಾದ ನಂತರದಲ್ಲಿ ಹುಸಿ ಬೆದರಿಕೆಯ ಮೇಲ್ ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಳ್ತಾರೆ. ಮುಂದುವರೆದಂತೆ ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆಯೂ ಕೂಡ, ಮುಂದೆ ಏನು ಆ್ಯಕ್ಷನ್ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಿರ್ಧಾರ ಮಾಡ್ತಾರೆ.